ಮಹಾರಾಷ್ಟ್ರದ ನಾಶಿಕ್ ಡಿಸ್ಟಿಕ್ ಅಲ್ಲಿರುವ ಈ ಸುಂದರವಾದ ಕೋಟೆ ನೀವು ನಿಜವಾಗ್ಲೂ ನೋಡ್ಲೇಬೇಕು. ಈ ಫೋರ್ಟ್ ಬರೋದು ನಾಶಿಕ್ ಡಿಸ್ಟಿಕ್ ಅಲ್ಲಿ. ಈ ಕೋಟೆ ನೋಡಕ್ಕೆ ಬೇರೆ ಬೇರೆ ಕಡೆಯಿಂದ ಬಹಳಷ್ಟು ಜನಗಳು ಬರ್ತಾರೆ. ಅದರಲ್ಲಿ ಇವತ್ತು ನಾವು ಕೂಡ ಬಂದಿದ್ದೀವಿ ನೋಡಕ್ಕೆ. ಈ ಕೋಟೆ ಹೆಸರು ಹರಿಹರ ಫೋರ್ಟ್ ಅಂತಾನು ಹೇಳ್ತಾರೆ. ಈ ಕೋಟೆ ಒಂದು ಐಕಾನಿಕ್ ಪ್ಲೇಸ್ ಅಲ್ಲಿ ಬಿಲ್ಟ್ ಆಗಿದೆ. ಸುತ್ತಾರದ ಒಂದು ಮೌಂಟೇನ್ ಅಲ್ಲಿ ಈ ಕೋಟೆ ಬೇಸ್ ಆಗಿರೋದು. ಪೆನಾರಮಿಕ್ ವ್ಯೂ ಸಖತ್ತಾಗಿದೆ. ಕೋಟೆ ಹತ್ತೋಕೆ ನಿಮ್ಗೆ ಹತ್ಬೇಕಾಗುತ್ತೆ 80 ಡಿಗ್ರಿಯಲ್ಲಿರುವ ಈ ಸ್ಟೆಪ್ಸ್ ಗಳು. ನೀವು ಹತ್ತೋಕೆ ನಿಮ್ಗೆ ಬಹಳ ಸ್ಟ್ರೆಂತ್ ಬೇಕಾಗುತ್ತೆ ಅಂಡ್ ಬಹಳ ನಿಮ್ಗೆ ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಅಲ್ಲಿಂದ ಕೆಳಗಡೆ ಬೀಳೋ ಚಾನ್ಸಸ್ಗಳು ಇರುತ್ತವೆ. ಹಲೋ ದೋಸ್ತ್ರೆ, ಎಲ್ಲರಿಗೂ ನಮಸ್ಕಾರ. ಸೊ ಭಾಳ ದಿನ ಆಗಿದ್ದು ವೀಡಿಯೋ ಮಾಡಲಾರ್ದಂಗೆ, 1 ವರ್ಷ ಆಗಿದೆ. ಆ್ಯಂಡ್ ಈ ವಿಡಿಯೋ ಹೆಂಗಾಗುತ್ತೆ ಹೆಂಗಿಲ್ಲ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. 1 ವರ್ಷ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಹೆಂಗಿಲ್ಲ ಅಂತೇಳಿ ಗೊತ್ತಿಲ್ಲ. ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಹರಿಹರ ಫೋರ್ಟ್ ಅಂತೇಳಿ. ಮಹಾರಾಷ್ಟ್ರದಲ್ಲಿ ಒನ್ ಆಫ್ ದಿ ಫೇಮಸ್ ಅಟ್ರಾಕ್ಷನ್ ಆ್ಯಂಡ್ ಫೇಮಸ್ ಟ್ರೆಕ್ಕಿಂಗ್ ಸ್ಪಾಟ್. ಅತ್ಯಂತ ಸುಂದರವಾಗಿರುವ ಹರಿಹರ ಕೋಟೆನ ನೀವು ತಲುಪೋದು ಹೇಗೆ ಅಂತ ಮುಂಬೈಯಿಂದ ಏನಾದರೂ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಟ್ರೈನ್ ಹಿಡ್ಕೋಬೇಕಾಗುತ್ತೆ ಅರ್ಲಿ ಮಾರ್ನಿಂಗ್. ಅಲ್ಲಿಂದ ಬಿಟ್ಟು ನೀವು ನಾಶಿಕ್ ರೈಲ್ವೆ ಸ್ಟೇಷನ್ಗೆ ತಲುಪಬೇಕಾಗುತ್ತೆ. ಈಗ ಪ್ರೆಸೆಂಟು ನಾಶಿಕ್ ರೈಲ್ವೆ ಸ್ಟೇಷನ್ಗೆ ತಲುಪಿದ್ದೀನಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿಕೊಂಡು ಟಿಫಿನ್ ಏನಾದರೂ ಚಾಯ್ ನಾಷ್ಟ ಮಾಡಿಕೊಂಡು ಮುಂದೆ ನಮ್ಮ ಪ್ರಯಾಣ ನಾವು ಶುರು ಮಾಡ್ಕೊಳ್ಳೋಣ. ಜಸ್ಟ್ ಫಸ್ಟ್ ಕ್ಲಾಸ್ ಟಿಫನ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇದು ಅಂಬೇಡ್ಕರ್ ಸರ್ಕಲ್ ಇದೆ. ಈ ಅಂಬೇಡ್ಕರ್ ಸರ್ಕಲ್ ಪಕ್ಕದಲ್ಲೇ ಒಂದು ಬಸ್ ಸ್ಟಾಪ್ ಇದೆ. ನಮಗೆ ಒಂದು ಬಸ್ ಹಿಡ್ಕೋಬೇಕು. ಎಲ್ಲಿಗೆ ಬಸ್ ಹಿಡ್ಕೋಬೇಕಂದ್ರೆ ತ್ರಿಂಬಕೇಶ್ವರ್ ಅಂತೇಳಿ ಒಂದು ಸಿಟಿ ಇದೆ ಇಲ್ಲಿಂದ. ಆ ಸಿಟಿಗೆ ಹೋಗ್ಬೇಕು ನಾವು. ಫುಲ್ ಬಸ್ ಜರ್ನಿ ಮುಗಿಸ್ಕೊಂಡು ಇವಾಗ ಪ್ರೆಸೆಂಟು ತ್ರಿಂಬಕೇಶ್ವರ್ಗೆ ಬಂದು ರೀಚ್ ಆಗಿದ್ದೀವಿ. ಇದೇ ಬಸ್ಸಲ್ಲಿ ಬಂದಿರೋದು. ಆ್ಯಂಡ್ ಇಲ್ಲಿಂದನೇ ಆಟೋ ತೊಗೊಂಡು ಹರಿಹರ ಫೋರ್ಟಿಗೆ ಹೋಗ್ಬೇಕಂತೆ. ಹರಿಹರ ಫೋರ್ಟಿಗೆ ಎಷ್ಟು ತೊಗೊಂತಾರೆ ಆಟೋದವ್ರು ಅಂತೇಳಿ. सही है ना? इतना डिफिकल्ट नहीं रहेगा ना रास्ता जाने के लिए? रास्ता तो उधर से है। It was at this moment that he knew he fought. ಭಾಳ ಕಷ್ಟ ಇದೆ ಗುರು. ಇನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದೆ ನಾವು. ನಾವು ಮುಂದೆ ಹೋಗ್ತಾ ಹೋಗ್ತಾ 80 ಡಿಗ್ರಿ ಸ್ಟೀಪ್ ಬರುತ್ತೆ. ಮೇರೆ ಹಿಸಾಬ್ ಸೆ ರಾಂಗ್ है हम लोग. ಅರೆ ವಾಯ್, ಏಕೆ ಆಗ ನೋಡ್ರಿಯಪ್ಪ, ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲ ಗೊತ್ತಿಲ್ಲ ಎಷ್ಟು ಸ್ಟೀಪ್ ಇದೆ ಅಂತೇಳಿ. ಇಲ್ಲಿ ಫುಲ್ ಸ್ಟೀಪ್ ಇದೆ ಇಲ್ಲಿ. ಐ ಥಿಂಕ್ ಇದನ್ನೇ 90 ಡಿಗ್ರಿ ಅನಿಸುತ್ತೆ. ಆಲ್ಮೋಸ್ಟ್ ಇವಾಗ ಅಲ್ಲಿ ಫಸ್ಟ್ ಸ್ಟೆಪ್ಪಿಂದ ನಾವು ಮೇಲೆ ಬಂದಿದ್ದೀವಿ. ಇವಾಗ ನನ್ನ ಫ್ರೆಂಡ್ ಇವನು UP ಇಂದ ಅಂತೆ. ಹಲೋ ಬಾಯ್, आपका नाम? अनुराग साहू, मैं सुल्तानपुर UP से रहने वाला हूँ. आज यहाँ पे अपने दोस्त के साथ आया हूँ हरिहर फोर्ट पे 80 डिग्री एंगल का चढ़ने के लिए. 90 डिग्री खत्म हो गया ऑलरेडी. हमने शॉर्टकट रास्ते में 90 डिग्री पे आगे ऊपर. वो भी बोल दो क्यों आ गए, कैसे लेके आए? अरे वो जंगल के रास्ते ले गए हम. ನಾನೇನೋ ಓದಿದ್ದೆ ಒಂದು ಇದರಲ್ಲಿ ವೆಬ್ಸೈಟಲ್ಲಿ, ಈಸಿ ಇದೆ, ಮಾಡ್ರೇಟ್ ಇದೆ ಸ್ಟಾರ್ಟಿಂಗಲ್ಲಿ, ಮೇಲೆ ಬಂದು ಸ್ವಲ್ಪ ಸ್ಟೀಪ್ ಇದೆ 80 ಡಿಗ್ರಿ ಅಂತ ಮಾಡ್ಕೊಂಡಿದ್ದೆ. ಇವನೇನು ಮಾಡಿದ ಗೊತ್ತಾ, ಅಲ್ಲಿಂದ ಬರೋ ಮುಂದೆ ಇದೇ ವ್ಯೂ ಅಂತೇಳಿ ನನಗೆ 80 ಡಿಗ್ರಿ ಇರೋದು 90 ಡಿಗ್ರಿ ಸ್ಟೀಪಿಂದ ಕರ್ಕೊಂಬಂದ್ಬಿಟ್ಟಿದ್ದಾನೆ ಟ್ರೆಕ್ಕಿಂಗ್ ಮಾಡಿಕೊಂಡು. ಸೊ ಇವಾಗ ಹಾಫ್ ಟ್ರೆಕ್ ನನಗೆ ಮುಗ್ದಿದೆ, ಇನ್ನೂ ಹಾಫ್ ಟ್ರೆಕ್ ಇದೆ. ನೋಡ್ಬೋದು ಎಷ್ಟಿದೆ ಅಂತೇಳಿ ಸ್ಟೀಪ್ ಮುಂದೆ. ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಮೇಲೆ ಇದೆಯಲ್ಲ ಅದೇ ಪಾಯಿಂಟ್, ಹರಿಹರ ಪಾಯಿಂಟ್ ಮೇಲೆ ಹತ್ತಬೇಕು, ಇಲ್ಲಿಂದ ಹೋಗಬೇಕು. ನೋಡಿ ದೋಸ್ರೆ, ಈ ಥರ ಇದೆ ಸ್ಟಾರ್ಟಿಂಗ್ ಪಾಯಿಂಟು. ನೋಡಿ ಇಲ್ಲಿನೇ ಫುಲ್ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನನ್ನ ಜೊತೆ. ಇದೇನಾಯ್ತು ಗುರು, ಇದು ಇನ್ನೇನು ತಿನ್ನಕ್ಕೆ ತಗೊಂಬಂದಿದ್ವಿ ನಮ್ಮ ದೋಸ್ತ್ ಅನುರಾಗ್ ಜೊತೆ. ಇಲ್ಲಿ ಚೆಕ್ಕಿಂಗ್ ಆಗ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು. ಆ ಥರ ಅದ ನಮ್ಮ ಬಾಟಲ್ ನೀರು ತೊಗೊಂಡ್ಬಿಟ್ರಿ ಇವರು. ಆ್ಯಂಡ್ ಇಲ್ಲಿ ನೋಡಿ, अरे शिट, बैग में निकाल रहे हैं. इधर है डॉक्यूमेंट आपका. पानी भी वेस्ट, अरे पिया भी नहीं पानी. वो ಎಲ್ಲ ತೊಗೊಂಬಿಟ್ರು ನಮ್ಮದು, ನೀರು, ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ತೊಗೊಂಬಿಟ್ರು. ಹಾಂ ಬಾಯ್, ಹೋಗೈತಸಲ್ಲಿ ಬ್ಯಾಗ್ ಚೆಕ್ ಕರ್ಕೆ ಬಿಡ್ತಾನೆ ಇಲ್ಲ ಗುರು ಇವರು. ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ, ಮತ್ತೆ ಎಲ್ಲ ಬಿಳಿಸ್ತಾ ಇದ್ದಾನೆ ಇವ. ಬಹುತ್ ಗಲತ್ है यार, ऐसा नहीं कर देना.
साला बंद कर रहे बार बार फूल। ಆ್ಯಂಡ್ ಹರಿಹರ ಫೋರ್ಟ್ ಬಗ್ಗೆ ಹೇಳಬೇಕಂದ್ರೆ ಯಾದವ ಡೈನೆಸ್ಟಿಯಿಂದ ಇದು ಬಿಲ್ಡ್ ಮಾಡಿರೋದು. ಆ್ಯಂಡ್ ಇದರ ಹೈಟು ಗ್ರೌಂಡಿಂದ ಹಿಡ್ಕೊಂಡು ಮೇಲೆ ಟಾಪ್ ತನಕ ಟೋಟಲ್ 1120 ಮೀಟರ್ ಏನೋ ಇದೆ. ಆ್ಯಂಡ್ ಫೀಟಲ್ಲಿ ಹೇಳ್ಬೇಕಂದ್ರೆ 3000 ಫೀಟ್ ಏನೋ ಇದೆ. ಸೊ ಇವಾಗ ಆ್ಯಕ್ಚುಲಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಜನಗಳು ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಇಲ್ಲಿಂದ ಮೇಲೆ ಹೋಗಬೇಕು. 360 ವೀಡಿಯೋಸ್ ಮಾಡೋಕ್ಕೆ ಒಂದು 360 ಕ್ಯಾಮ್ರಾ ತಂದಿದ್ದೆ. ಅದು ಕ್ಯಾಮ್ರಾ ಚಾರ್ಜ್ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ಸೊ ಈ ಕ್ಯಾಮ್ರಾದಲ್ಲೇ ಮಾಡಬೇಕು, ಗೋಪ್ರೋ ಅಲ್ಲೇ. ಸೊ ನಿಮಗೆ ಫುಲ್ಲು ವೀಡಿಯೋ ಇದರಲ್ಲೇ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಯಾವ ಥರ ಇದೆ ಇಲ್ಲಿ ಅಂತೇಳಿ. ಆಲ್ರೆಡಿ ನಮ್ಮ ಫ್ರೆಂಡು ಅನುರಾಗ್ ಮೇಲೆ ಹೋಗ್ಬಿಟ್ಟಿದ್ದಾನೆ. ಸೊ ಇದು ವೇ ಇದೆ, ನಡೀರಿ ಹೋಗೋಣ ಮೇಲೆ. ಭಾಳ ಟಫ್ ಇದೆ ಗುರು, ಫುಲ್ 90 ಡಿಗ್ರಿ ಸ್ಟೀಪ್ ನೀವು ನೋಡ್ಬೋದು. ಅಲ್ಲಲ್ಲಿ ಈ ಥರ ಜಾಗ ಮಾಡಿದ್ದಾರೆ. ಸೊ ಈ ಥರ ಹಿಡ್ಕೊಂಡು ಮೇಲೆ ಹತ್ತೋಕ್ಕೆ. ಸೊ ಅದು ಭಾಳ ಹೆಲ್ಪ್ ಆಗ್ತಿದೆ ಮೇಲೆ ಹತ್ತೋಕ್ಕೆ. ನೋಡಿ ಯಾವ ಥರ ಇದೆ ಸ್ಟೀಬು. ಆಲ್ಮೋಸ್ಟ್ ಒಂದು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಲ್ಲೊಂದು ಒಂಥರ ವೇ ಎಂಟ್ರೆನ್ಸ್ ಮಾಡಿದ್ದಾರೆ. ಸೊ ಈ ಬಾಕ್ಲ ಕಡೆ ಬಂದಿದ್ದೀವಿ, ನೋಡ್ಬೋದು. ಇಲ್ಲಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಟ್ರೆಕ್ ಇದೆ. ನಮ್ಮ ಅನುರಾಗ್ ಸಿಗ್ತಾನ ಇಲ್ಲ ನೋಡೋಣ ಬನ್ನಿ. ಕೈಸ ಇಲ್ಲಿಂದ ವ್ಯೂ ಮಾತ್ರ ನಿಜವಾಗ್ಲೂ ಸೈಕ್ ಆಗಿದೆ, ನಿಜವಾಗ್ಲೂ ವ್ಯೂ ಇಲ್ಲಿಂದ. अनुराग कैसा है व्यू? एकदम झकास दिख रहा है। मेरा ट्रैकिंग स्किल के बारे में क्या बोलोगे आप? ट्रैकिंग स्किल अभी थोड़ा स्लो है। ಸೊ ಇಲ್ಲಿಂದ ವ್ಯೂ ನೋಡಿ ನೀವು ಯಾವ ಥರ ಇದೆ. एकदम स्वर्ग जैसा लग रहा है। Oh my God, स्वर्ग को एक ही कदम दूर है. ಇದು ಒಂದು ಎಂಟ್ರೆನ್ಸ್ ಥರ ಮಾಡಿದ್ದಾರೆ ಇಲ್ಲಿ. ಮೇ ಬಿ ಇದು ಕೋಟೆಯ ಎಂಟ್ರೆನ್ಸ್ ಆಗಿರ್ಬೋದು ಆಗಿನ ಕಾಲದಲ್ಲಿ. ನಮ್ಮ ಮಹಾರಾಷ್ಟ್ರ ಬಾಯಿಗಳು ಇಲ್ಲಿ ಕುಂತಿದ್ದಾರೆ. जय महाराष्ट्र, जय महाराष्ट्र, जय कर्नाटक. छत्रपति शिवाजी महाराज की जय, शिवाजी महाराज की जय, राम महाराज की जय. सब लोग फुल जोश में ही रहना पड़ता है. जोश होना वो जरूरी है लाइफ. ಇದು ಒಂದು ವೇ ಇದೆ ನೋಡಿ ಇಲ್ಲಿಂದ. ट्रैकिंग इज मोस्ट इंपॉर्टेंट. चला का बुक कर ಕಲ್ಲಿನಲ್ಲಿ ದಾರಿ ಮಾಡಿದ್ದಾರೆ. चलो जाएंगे. कोनी रायलागा. ಅಂಡ್ ಇಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ ಇದು. चलो भाई गली से निकल रहे गुफाओं से। स्वर्ग नहीं यार, पाताल है ये तो. एक कदम थोड़ा इधर चले गए तो कदम खेल खत्म. ಇಷ್ಟು ಅನ್ಕೊಂಡಿದ್ದಿಲ್ಲ ಕಷ್ಟ ಇರುತ್ತೆ ಅಂತೇಳಿ. ಭಾಳ ಕಷ್ಟ ಇದೆ ಇದು. ನೋಡಿ ಇಲ್ಲಿ ಜನಗಳ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಒಬ್ಬರೇ ಹೋಗೋಕ್ಕೆ ದಾರಿ ಇರೋದು, ಹಂಗಾಗಿ ಒಂದು ವೇ ಹೋಗ್ತಾ ಇದ್ದಾರೆ, ಒಂದು ವೇ ಬರ್ತಾ ಇದ್ದಾರೆ. ಒಂದು 10 ಜನ ಹೋದ್ರೆ 10 ಜನ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಹಂಗಾಗಿ ವೇಟ್ ಮಾಡಿ ಹೋಗ್ಬೇಕು. ನೋಡ್ಬೋದು ಅಲ್ಲಿ ಬರೋರು ಸೈಡ್ ನಿಂತಿದ್ದಾರೆ ಮೇಲೆ. ಇಲ್ಲೇ ಹೋಗ್ತಾ ಈ ಥರ ದಾರಿಯಲ್ಲಿ ಅಂಗಡಿಗಳು ಸಿಗ್ತಾವೆ ನಿಮಗೆ. ಸೊ ಇಲ್ಲಿ ನೀವು ಅಷ್ಟು ಪಿಟ್ ಸ್ಟಾಪ್ ತೊಗೊಂಡು ನೀರು ಕುಡಿಬೋದು. ಆ್ಯಂಡ್ ಹೀರಾ ಕಕಡಿ ಅಂತಾರೆ ಹಿಂದಿಯಲ್ಲಿ. ಸೊ ಇದನ್ನ ಎಂಜಾಯ್ ಮಾಡೋಣ ಈ ವ್ಯೂ ಜೊತೆ. ನೋಡ್ರಿ ಗುರು, ಬಂದಿದ್ವಿ ಇಬ್ರು, ನಾನು ಮತ್ತೆ ಅನುರಾಗ್. एंड ಇವಾಗ ग्रुप ದೊಡ್ಡದಾಗ್ಬಿಟ್ಟಿದೆ ನಮ್ದು. ग्रुप ದೊಡ್ಡ बड़ा हो गया है ना ग्रुप हमारा. पूरा बड़ा हो गया. कितने लोग हो गए अब? हम 8 लोग हैं. 8 और तुम्हारे तो 10 हो गए. 10 लोग 10 ಜನ ಆಗ್ಬಿಟ್ಟಿದೀವಿ. सकते हो काफी असली सुबह में इधर पैनोरामिक व्यू ना एंजॉय ಮಾಡಿ ಇಲ್ಲಿಂದ. और क्या था उसमें? ಹಾಂ ನೋಡಿ, ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಸೀನಿಕ್ ವ್ಯೂ ಕಾಣ್ತಾ ಇದೆ ನಿಮಗೆ. ಓಹ್ ನೋಡಿ, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನ್ಯೂ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಓಹ್ ಇಲ್ಲಿ ನೋಡಿ ಸೈಕ್ ಮೈಂಡ್ ಬ್ಲೋವಿಂಗ್ ವ್ಯೂ ಅಂದರೆ ಇಲ್ಲಿದೆ, ಫುಲ್ಲು ಡೌನು. यहाँ पे पैराशूट डाल के कूद देना है. ನಮ್ಗೆ ಅಲ್ಲಿ ಹೋಗ್ಬೇಕು ಮೇಲೆ, ಅದೇ ಟಾಪ್ ಪಾಯಿಂಟಲ್ಲಿ.
ಸೊ ಹೆಂಗೆ ಅನಿಸ್ತದೆ ನಿಮಗೆ ಈ ವಿಡಿಯೋ? ಚೆನ್ನಾಗಿದೆನಾ? ಸೊ ಇದ್ರ ಬೇಸಿಕ್ ಇನ್ಫಾರ್ಮೇಷನ್ ನಾನು ಹೇಳ್ತೀನಿ. ಏನಂತ ಹೇಳಿದರೆ, ಇದು ಆ್ಯಕ್ಚುಲಿ ಬರೋದು ಆ್ಯಂಡ್ ಈ ಫೋರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಮೇನ್ ಇದು ರೀಸನ್ ಬಿಲ್ಡ್ ಮಾಡಿರೋದು ಈ ಫೋರ್ಟು ಫಾಲೋ ಮಾಡೋಕ್ಕೆ ಆ್ಯಂಡ್ ಟ್ರೇಡ್ ರೂಟ್ನ ಇಲ್ಲಿಂದ ಕಂಟ್ರೋಲ್ ಮಾಡೋಕ್ಕೆ. ಯಾಕಂದರೆ ಒಂದು ಈ ಪ್ಲೇಸ್ ಏನಿದೆ ಅಲ್ಲ, ಈ ಪ್ಲೇಸ್ ಒಂದು ಹೈಟ್ ಪ್ಲೇಸಲ್ಲಿದೆ. ಈ ಹೈಟಿಂದ ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ರೂ ಪ್ಯಾನೋರಾಮಿಕ್ ವ್ಯೂ ಕಾಣ್ತಾ ಇದೆ. ಆ್ಯಂಡ್ ದೂರದಿಂದ ನೋಡ್ಬೋದಿತ್ತು ಈ ಜನಗಳು ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಟ್ರೇಡ್ನ ಕಂಟ್ರೋಲ್ ಮಾಡೋಕ್ಕೆ ಈ ಪ್ಲೇಸಲ್ಲಿ ಫೋರ್ಟ್ನ ಕಟ್ಟಿದ್ರು. ಸೊ ಮೇನ್ ರೀಸನ್ ಏನಂದರೆ, ಇಲ್ಲಿಂದ ಒಂದು ವಾಚ್ ಟವರ್ ಆಗಿ ನೋಡೋಕ್ಕೆ ಜನಗಳು ಎಲ್ಲಿಂದ ಟ್ರೇಡ್ ಮಾಡ್ತಾರೆ ಆ್ಯಂಡ್ ನಾಸಿಕ್ ಡಿಸ್ಟಿಕಲ್ಲಿ ಯಾವ ಥರ ಜನಗಳು ಬರ್ತಾರೆ ಕಂಟ್ರೋಲ್ ಮಾಡೋಕ್ಕೆ ಈ ಟ್ರೇಡ್ ರೂಟ್ನ ಆ್ಯಂಡ್ ಈ ಫೋರ್ಟ್ನ ಯೂಸ್ ಮಾಡ್ಕೊಂಡ್ರು. ಇಲ್ಲಿ ಹೋಗ್ತಾ ಹೋಗ್ತಾ ಒಂದು ಗುಡಿನೂ ಇದೆ ಆ್ಯಂಡ್ ಪಾಂಡ್ನೂ ಇದೆ ಆ್ಯಂಡ್ ಇಲ್ಲೊಂದು ದೇವರ ಮೂರ್ತಿನೂ ಇದೆ, ನೋಡ್ಬೋದು. ಚಲೋ ಭಯ ದರ್ಶನ್ಲು. ನೋಡಿ ಯಾವ ಥರ ಇದೆ ಮೇಲೆ ಹೋಗೋದು. सबसे हार्ड ही ये देख लो भाई. ಓ ಯೇ ಫೈನಲಿ ಇಲ್ಲಿಂದ ವ್ಯೂ ಎಂಜಾಯ್ ಮಾಡಿ ನೀವು. ನಾನೇನು ಮಾತಾಡಲ್ಲ. आस्ते कदम आस्ते कदम महाराज गणपति गजाश्वपति भूपति प्रजापति सुवर्ण रत्न श्रीपति अष्टावधान जागृत अष्टप्रधान वेष्टित न्यायालंकार मंडित शस्त्रास्त्र शास्त्र पारंगत राजनिधि धुरंधर प्रौढ प्रताप पुरंदर क्षत्रिय कुलावतंस सिंहासनाधीश्वर महाराजाधिराज योगीराज श्रीमंत श्री 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 छत्रपति शिवाजी महाराज की जय। धर्मवीर श्री छत्रपति संभाजी महाराज की जय। आऊसाहेब जिजाऊ यांचा विजय। ओम नमो पार्वती पते हर हर महादेव। प्रभु रामचंद्र के जय। ನಿಜವಾಗ್ಲೂ ಗುರು, ಈ ವ್ಯೂನ ನೋಡಬೇಕಂದ್ರೆ ಸರಿಯಲ್ ನಿಜವಾಗ್ಲೂ ಇದು ರಿಯಲ್ ಅನ್ಸಂಗಿಲ್ಲ, ಆ ಥರ ಇದೆ ವ್ಯೂ. ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಈ ವ್ಯೂ ನೋಡೋಕ್ಕೆ ನಾನು ಬಂದಿದ್ದು ಆ್ಯಂಡ್ ಇಷ್ಟು ಕಷ್ಟಪಟ್ಟು ಈ ಕಷ್ಟ ಟ್ರೆಕ್ ಮಾಡ್ಕೊಂಬಂದದ್ದು ಸಾರ್ಥಕವಾಗಿದೆ ಅಂತೇಳಿ ಇಲ್ಲಿ ಬಂದ ಮೇಲೆ ನನಗೆ ಅನಿಸ್ತಾ ಇದೆ. ಸೊ ನೀವೇನಂತೀರ ಅನ್ಕೊತೀರಾ ಈ ವ್ಯೂ ಬಗ್ಗೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನೋಡ್ಬೋದು ಯಾವ ಥರ ಇದೆ ವ್ಯೂ ಅಂತೇಳಿ. बोल क्या? छत्रपति शिवाजी महाराज की जय। ನಮ್ಮ ಸಂಸಾರ ಆನಂದ ಸಾಗರ. ಫ್ಯಾಮಿಲಿ ಫೋಟೋ. ಸ್ವಾಗತ ಸುಸ್ವಾಗತ ಮತ್ತೆ ಇದೇ ವಿಡಿಯೋದಲ್ಲಿ. ಸೊ ಐ ಥಿಂಕ್ ನಾನು ಈ ವಿಡಿಯೋನ ಹರಿಹರ ಫೋರ್ಟ್ ವಿಡಿಯೋದಲ್ಲಿ ಮರ್ಜ್ ಮಾಡ್ತೀನಿ. ಆ್ಯಂಡ್ ನೀವು ನೋಡಿರಬೇಕು ಹರಿಹರ ಫೋರ್ಟ್ನ ವಿಡಿಯೋದಲ್ಲಿ. ಸೊ ಅನುರಾಗ್ ಅಂತ ಒಬ್ಬನು ತೋರಿಸಿದ್ದೆ ನಿಮಗೆ. ಅವನು ಆ್ಯಕ್ಚುಲಿ ಗುರು ಭಾಳ ಸಾಲಿಡ್ ಗುರು. ಅವನು ಹೈಕಿಂಗ್ ಮಾಡೋದ್ರಲ್ಲಿ ಹತ್ತೋದ್ರಲ್ಲಿ ಅವನು ಸ್ಟ್ರೆಂತ್ ಫುಲ್ ಭಾರಿ ಇತ್ತು. ಅವನು ನನಗಿಂತ ಮುಂದೆ ಓಡ್ತಾ ಇದ್ದ, ಹಂಗೆ ಫಾಸ್ಟಲ್ಲಿ ಹೋಗ್ತಾ ಇದ್ದ ಅಡ್ವೆಂಚರಾಗಿ ಆ್ಯಂಡ್ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ತಾ ಇದ್ದ. ಸೊ ಇವಾಗ ಪ್ರೆಸೆಂಟ್ ನಾವು ಮರಿನ್ ಡ್ರೈವಲ್ಲಿ ಇದ್ದೀವಿ. ಸೊ ನೋಡ್ಬೋದು, ಇದು ನನ್ನ ಹಿಂದೆ ಟ್ರೈಡೆಂಟ್ ಹೋಟೆಲ್ ಮುಂದೆನೇ ಇಲ್ಲಿ ಮರಿನ್ ಡ್ರೈವ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಸನ್ಸೆಟ್ ಪಾಯಿಂಟ್ ಇದು ಒಂದು ಲೋಕಲ್ ಮುಂಬೈಗೆ. ಸ್ವಲ್ಪ ಈ ವಿಡಿಯೋ ನಾನು ಪರ್ಸ್ನಲಾಗಿ ಮಾಡ್ತಾಯಿದ್ದೀನಿ, ಬೇಕಾದರೆ ನೀವು ಈ ಪಾರ್ಟ್ನ ಸ್ಕಿಪ್ ಮಾಡ್ಬೋದು ಆ್ಯಂಡ್ ಬೇರೆ ವೀಡಿಯೋಸ್ನ ನೋಡ್ಬೋದು. ನಂದು ಭಾಳ ದಿನಗಳ ಆಯಿತು ನಾನು ವೀಡಿಯೋಸ್ ಮಾಡೇ ಇಲ್ಲ, ಯಾಕಂದರೆ ನಾನು ಬೇರೆ ಬಬ್ಬಲಲ್ಲಿ ಸಿಗಾಕೊಂಡಿದ್ದೆ, ಹಂಗಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಿದ್ದಿಲ್ಲ. ಇಷ್ಟು ದಿನ ನಾನು ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲೇ ಇದ್ದೆ. ನಮ್ಮ ಅಪ್ಪನ ಜೊತೆ ನಾನು ಸಪೋರ್ಟಿವ್ ಆಗಿದ್ದೆ ಆ್ಯಂಡ್ ಅದೇ ಬಿಸ್ನೆಸ್ ಮಾಡ್ತಾಯಿದ್ದೆ. ಆ್ಯಂಡ್ ಒಂಥರ ನಾನು ಕಂಫರ್ಟ್ ಝೋನಲ್ಲೇ ಇದ್ದೆ ಅಂತ ಅಂದ್ಕೊಳ್ಳಿ. ನಾನು ಮತ್ತೆ ಬೇರೆ ವೀಡಿಯೋಸ್ ಮಾಡಲಾರ್ದಕ್ಕೆ ರೀಸನ್ನೇ ಇದು. ಆ್ಯಂಡ್ ಬೇರೆ ವೀಡಿಯೋಸ್ ಮಾಡಬೇಕಂದ್ರೆ ಮನೆಯಿಂದ ಬಿಟ್ಟು ದೂರ ಹೋಗಬೇಕಾಗ್ತಿತ್ತು. ನಮ್ಮ ಫ್ಯಾಮಿಲಿ ಬಿಸ್ನೆಸ್ನ ಸಪೋರ್ಟ್ ಮಾಡೋಣ ಅಂಥೇಳಿ ಫ್ಯಾಮಿಲಿ ಬಿಸ್ನೆಸ್ನ ಸಪೋರ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ಇದೇ ಕೆಲಸ ಮಾಡ್ಕೊಂಡಿದ್ದೆ. ಸಡನ್ನಾಗಿ ನಾನು ಯಾವಾಗ ಇಸ್ರೇಲ್ ಪ್ಯಾಲೆಸ್ಟೈನ್ ಆ್ಯಂಡ್ ಜಾರ್ಜಿಯಾದಲ್ಲಿ ನನಗೆ ಈ ಥರ ಸಿಚುವೇಶನ್ ಆಯ್ತಲ್ಲ, ಆ ಸಿಚುವೇಶನ್ ಆದಮೇಲಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬೇಸರ ಆಗ್ಬಿಟ್ಟಿದ್ದು ಜೀವನದಲ್ಲಿ, ಏನು ವೀಡಿಯೋ ಮಾಡೋದು ಏನಿಲ್ಲ ಅಂಥೇಳಿ. ಯಾಕಂದರೆ ಒಂಥರ ನಾನು
ಮೋಟಿವೇಶನ್ ಕಳ್ಕೊಂಡಿದ್ದೆ ನನ್ನ ಜೀವನದಲ್ಲಿ ಏನು ಮಾಡಬೇಕು ಏನಿಲ್ಲ ಅಂಥೇಳಿ. ಸೊ ಹಂಗಾಗಿ ಮೈಂಡ್ ಲೋ ಫೀಲ್ ಮಾಡ್ತಾಯಿದ್ದೆ. ಅದರಿಂದ ಹೊರಗಡೆ ಬರೋಕ್ಕೆ ಇವಾಗ ತನಕ ಒಂದು ವರ್ಷ ಮೇಲೇ ಆಗಿದೆ. ಸೊ ನೋಡ್ಬೋದು ನೀವು ಯಾವ ಥರ ಸ್ಪೀಡಾಗಿ ಹೋಗುತ್ತೆ ಜೀವನದಲ್ಲಿ ಅಂಥೇಳಿ. ಸೊ ಯಾವುದೋ ಒಂದು ವಿಷಯಕ್ಕೋಸ್ಕರ ಆ ವಿಷಯದಿಂದ ನಾನು ಹಿಂದೆ ಬಂದಿದ್ದೆ. ಆ ವಿಷಯದಿಂದ ನಾನು 1 ವರ್ಷ ಹೇಗೋಯ್ತು ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಸೊ ನೋಡೋಣ ಇದು ಎಷ್ಟು ದಿನ ಈ ಟ್ರ್ಯಾಕಲ್ಲಿ ನಾವು ಹೋಗ್ತೀವಿ ಅಂಥೇಳಿ. ಆ್ಯಂಡ್ ನೀವು ನೋಡ್ಬೋದು ಇದು ಮರೀನ್ ಡ್ರೈವಲ್ಲಿ ನಾವಿದ್ದೀವಿ ಪ್ರೆಸೆಂಟು. ಸೊ ಮರೀನ್ ಡ್ರೈವಲ್ಲಿ ಇವಾಗ ಪ್ರೆಸೆಂಟ್ ಸನ್ಸೆಟ್ ಪಾಯಿಂಟಲ್ಲಿ ಇದ್ದೀವಿ. ಸೊ ಸನ್ಸೆಟ್ ಇವಾಗ ಆಗಿದೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ನ್ಯೂ ಇಯರಿಂದ ಏನಾದರೂ ಒಂದು ಹೊಸದು ಟ್ರೈ ಮಾಡೋಣ ಅಂಥೇಳಿ. ಹಂಗಾಗಿ ನಾನು ನ್ಯೂ ಇಯರಿಂದ ಒಂದು ರೆಸೊಲ್ಯೂಷನ್ ಕ್ರಿಯೇಟ್ ಮಾಡಿಕೊಂಡು ನ್ಯೂ ಇಯರಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಪ್ರೆಸೆಂಟು ಮುಂಬೈಗೆ ಬಂದಿದ್ದೀನಿ. ಸೊ ಮುಂಬೈಯಿಂದ ನನ್ನ ಮತ್ತೆ ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರೋ ನನಗೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಜರ್ನಿಯಿಂದ ಏನಾಗುತ್ತೆ ಗೊತ್ತಿಲ್ಲ ನನಗೆ. ವೀಡಿಯೋಸ್ ಅಂತೂ ಮಾಡ್ತೀನಿ, ಸಪೋರ್ಟ್ ಬರುತ್ತೋ ಇಲ್ವೋ ಏನು ಗೊತ್ತಿಲ್ಲ ನನಗೆ. ಆದರೆ ಯುನಿಕ್ ವೀಡಿಯೋಸ್ನ ನಾನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ. ನ್ಯೂ ಇಯರ್ ರೆಸೊಲ್ಯೂಷನ್ನ ಒಂಥರ ನ್ಯೂ ಸ್ಟಾರ್ಟ್ ಕೊಡಬೇಕಂತೇಳಿ ಈ ನ್ಯೂ ಇಯರಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಶೂಟು ಆಗಿದೆ 1-2-3 ವೀಡಿಯೋಸ್ಗಳು. ಸೊ ಆ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಮುಂಬೈಯಿಂದ. ಕೈ ನೋವ್ತಾ ಇದೆ ವೀಡಿಯೋ ಮಾಡೋಕ್ಕೂ. ಒಂದು ಲಾಗರ್ ಲೈಫ್ ಅಂದರೆ ಭಾಳ ಕಷ್ಟ ಗುರು ನಿಜವಾಗ್ಲೂ. ಆ್ಯಂಡ್ ಅನ್ಲಿಮಿಟೆಡ್ ನಿಮಗೆ ಬೇರೆ ಬೇರೆ ಕಂಟೆಂಟ್ಗಳು ಬರ್ತವೆ. ಐ ಡೋಂಟ್ ನೋ ನಾನು ಇಂಡಿಯಾದಲ್ಲೇ ಟ್ರಾವೆಲ್ ಮಾಡ್ತೀನೋ ಇಲ್ಲೋ ಅಂಥೇಳಿ. ಐ ಥಿಂಕ್ ನನ್ನದು ಫಸ್ಟ್ ಪ್ರಯಾರಿಟಿ ಇರೋದೇ ಇಂಡಿಯಾದಲ್ಲೇ ಟ್ರಾವೆಲಿಂಗ್ ಮಾಡಬೇಕಂತೇಳಿ. ಲೆಟ್ಸ್ ಡೂ ಇಟ್. ಆ್ಯಂಡ್ ಮತ್ತೆ ಟ್ರೈ ಮಾಡೋಣ, ಮತ್ತೆ ನಾವು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡೋಣ ಯಾವ ಥರ ಹೋಗುತ್ತೆ ಈ ಜರ್ನಿ ಅಂಥೇಳಿ. ನನಗೆ ಆಲ್ಮೋಸ್ಟ್ ಬೇರೆ ಬೇರೆ ಕಾಲ್ ಫಾರ್ಮ್ ಇದ್ದು ಆ್ಯಂಡ್ ಬೇರೆ ಬೇರೆ ವೇಗಳು ಇದ್ದು, ಬೇರೆ ಬೇರೆ ಜಾಬ್ ಮಾಡ್ಬೋದಿತ್ತು, ಸಾಫ್ಟ್ವೇರ್ ಜಾಬ್ ಅವೆಲ್ಲ ಇತ್ತು ಅವೈಲಬಲ್. ಆದರೆ ನಾನು ಅವೆಲ್ಲ ಬಿಟ್ಟು ಇವಾಗ ಪ್ರೆಸೆಂಟು ಕಂಟೆಂಟ್ ಕ್ರಿಯೇಷನಲ್ಲಿ ಫೋಕಸ್ ಮಾಡ್ತಾಯಿದ್ದೀನಿ. ನಂದು ಕರ್ನಾಟಕ. ನೀವು ಕಲಬುರ್ಗಿ. ಏನು ಹೆಸರು? ಪ್ರಜ್ವಲ್. ನೀವು ಬೆಂಗಳೂರಣ್ಣ ಪ್ರಾಪರ್ಲಿ? ನಂದು ಕೊಪ್ಪಳ. ಗೊತ್ತಾ? ಹಂಪಿ ಕೊಪ್ಪಳ. ಐ ಥಿಂಕ್ ಸನ್ಸೆಟ್ ಆಗ್ತಾಯಿದೆ ಗುರು, ನೋಡ್ಬೋದು ನೀವೆಲ್ಲ. ಆ್ಯಂಡ್ ಈ ವಿಡಿಯೋಗೆ ಎಷ್ಟೇ ಸ್ವಲ್ಪ ಪರ್ಸ್ನಲ್ಲಾಗಿ ನಿಮಗೆ ಡಿಸ್ಕಷನ್ ಮಾಡಬೇಕಿತ್ತು ಏನಾಗ್ತಾಯಿದೆ ನನ್ನ ಜೀವನದಲ್ಲಿ ಅಂಥೇಳಿ. ಸೊ ಅದನ್ನ ಶೇರ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲೇ ನಮ್ಮ ಕಲಬುರ್ಗಿಯಿಂದ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಹಾಯ್ ಬ್ರೋ, ನಿಮ್ಮ ಹೆಸರು? ಪ್ರಜ್ವಲ. ನೀವೇನು ಸ್ಟಡಿ ಮಾಡ್ತಿರೋದ ಕೆಲಸ ಮಾಡ್ತಿರೋದು ಬ್ರೋ ಇಲ್ಲಿ? ಫ್ಯಾಮಿಲಿ ಸಂಗಡ ಬಂದಿದ್ದಾನೆ. ಸೊ ಇವ್ರು ಸಿಕ್ಕಿದ್ರೆ ಇವ್ರ ಜೊತೆ ಮಾತಾಡ್ತಾ ಇದ್ದೆ, ಪ್ರಜ್ವಲ್ ಜೊತೆ. ಆ್ಯಂಡ್ ಈ ವಿಡಿಯೋಗೆ ಅಷ್ಟೇ ನೋಡಿ. ಇದು ಮುಂಬೈದು ಗಾಡಿ ಒಂದು ಕ್ಲೀನಿಂಗ್ ರಿಸರ್ವ್ನ ಮಾಡ್ತಾರೆ ಇಲ್ಲಿ. ಸೊ ಮುಂಬೈನ ಬೇರೆ ಬೇರೆ ವೀಡಿಯೋಸ್ಗಳು ಬರ್ತವೆ. ಆ್ಯಂಡ್ ಈ ವಿಡಿಯೋಗೆ ಅಷ್ಟೇ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಸಿ ಯು. ಬಾಯ್ ಫ್ರಮ್ ಮುಂಬೈ.